ಸರ್ ಒಂದು ಸಮಸ್ಯೆ ಆಗ್ತಿದೆ ಅನ್ನೋದಕ್ಕೆ ಸರ್ ಏನಂದ್ರೆ ಜಗದೀಶ್ನ ಬಿಡ್ತಾ ಇರಲಿಲ್ಲ ಸರ್ ಇವಾಗ ನನ್ನ ಜೊತೆ ಜಗದೀಶ್ ಬಂದ್ರೆ ಅವರ ಅಸಿಸ್ಟೆಂಟ್ ಮೊಬೈಲ್ ಫೋನಲ್ಲಿ ಸ್ಪೀಕರ್ ಫೋನ್ ಆನ್ ಮಾಡಿಬಿಟ್ಟು ಅವ್ರ ಮನೆಯವ್ರ ಹತ್ರ ಮಾತಾಡಿಸ್ತಾ ಇರೋನು. ನಾವೇನ್ ಮಾತಾಡ್ತೀವಿ ಅಂತ ಕೇಳಿಸ್ಕೊಳಕ್ಕೆ ಏನ್ ಮಾತಾಡ್ತೀವಿ ಸರ್ ನಾವು? ಅವ್ರನ್ನ ಬಿಡ್ತಾನೆ ಇರಲಿಲ್ಲ, ಆಚೆಗೆ ಬಿಡ್ತಾನೆ ಇರಲಿಲ್ಲ ಸರ್. ಮನೆ ಒಳಗಡೆ ಸಮಸ್ಯೆ ಇದೆ ಸರ್ ಸಮಸ್ಯೆ ಅದು ಏನಿದೆ ಅನ್ನೋದು ಭಗವಂತನಿಗೆ ಗೊತ್ತು ಸರ್. ಒಟ್ನಲ್ಲಿ ಜಗದೀಶ್ ತುಂಬಾ ಕೆಳಗೆ ಬಂದಿದ್ದ ಸರ್. ಬಾಡಿ ಫುಲ್ ಶೇಕ್ ಆಗ್ತಾ ಇತ್ತು. ಅವ್ನ ಮೊದಲೇ ನೀವೇ ನೋಡಿರ್ತೀರಾ. ಚಿನ್ನದಂತ ಕಳ್ಕೊಂಡ್ವಿ ನಾವು. ನಮಗೆ ಆಫೀಸಲ್ಲಿ ಕೂತ್ಕೊಳ್ಳೋಕ್ಕೂ ಆಗಲ್ಲ ಸರ್. ಒಂದೇ ಟೇಬಲು 3 ಚೇರ್ ಸರ್ ನಮ್ಮದು. ಹಾಳು ಮಾಡಿಬಿಟ್ರು ಸರ್, ಹಾಳು ಮಾಡಿಬಿಟ್ರು, ಹೇಳ್ಕೊಬಾರ್ದು ನಾವು, ಹಾಳು ಮಾಡಿಬಿಟ್ರು ಸರ್. ಇವತ್ತು ಆ ಚೇರಲ್ಲಿ ನಾವು ಕೂತ್ಕೊಳ್ಳೋಕ್ಕಾಗಲ್ಲ ಸರ್. ನಾನು ಆಫೀಸ್ಗೆ ಹೋಗಲಿಲ್ಲ ಸರ್ ಅವತ್ತಿಂದ. ಆದರೂ ಇವಾಗ ಪೊಲೀಸರು ಬಂದು ಸೀಸ್ ಮಾಡಿದ್ದಾರೆ. ನಾನು ಓಪನ್ ಮಾಡೋಕ್ಕೂ ಬಿಡಲಿಲ್ಲ ಸರ್. ನೀವೇ ಮಾಡ್ಕೊಳ್ಳಿ, ನಾನು ಬೇಡ, ನನಗೆ ಆಫೀಸೇ ಬೇಡ ಅಂತೆ ಸರ್. ಯಾಕೆ ಬೇಕು ಸರ್ ನಾವು ಯಾರು ಏನಿಲ್ಲ ಸರ್. ಜಗದೀಶ್ ಅವ್ರ ತಂದೆ NGF ಎಂಪ್ಲಾಯಿ, ನಮ್ಮ ತಂದೆ ಪ್ರೆಸ್ ಕರೆಸ್ಪಾಂಡೆಂಟು. ನಾವು 3 ಜನ ಸೇರ್ಕೊಂಡು ದುಡ್ದಿರೋದು ಸರ್. ಒಂದೇ ಬಿಲ್ಡಿಂಗ್ 60 ಕೋಟಿಗೆ ಮಾರಿದ್ದೀವಿ ಸರ್. ಎನಿಥಿಂಗ್ ಮೋರ್ ಸರ್? ತುಂಬಾ ಜನರ ಜೊತೆ ವ್ಯವಹಾರ ಇತ್ತು, ಇಂಡಸ್ಟ್ರಿ ಸೇರಿದಂತೆ. ನಿಮ್ಮ ನೇಮೆ ಯಾವ ತರ ಆಗ್ಬೋದು ಅಂತ ಅನಿಸುತ್ತೆ? ಎಸ್ ಮೇಡಮ್, ನಾನು ಅದಕ್ಕೆ ಕಾರಣ ಕೊಡ್ತಾ ಇದ್ದೀನಿ ಮೇಡಮ್. ಸೌಂದರ್ಯ ಕನ್ಸ್ಟ್ರಕ್ಷನ್ ಅಲ್ಲಿ ಲಾಸ್ ಆಗ್ತಾ ಇತ್ತು. ಬೇರೆಯವ್ರಿಗೆಲ್ಲ ಯಾರ್ಯಾರಿಗೆ ಏನೇನು ಹೇಳಬೇಕು ಅದನ್ನ ಪಾರ್ಟ್ನರ್ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಇವೆಲ್ಲ ಯಾವ ಲೆಕ್ಕ ಕಣಯ್ಯ ಅಂತ ಹೇಳಕಟ್ಟೆ. ಮೇ ಬಿ ದಟ್ ಥಾಟ್. ಇವಾಗ ಯಾಕಂದ್ರೆ ಒಬ್ಬರಿಗೆ ಏನಾದ್ರೆ ಮಗುಗೆ ಎದುರಿಸ್ತೀವಲ್ಲ, ಗುಮ್ಮ ಬರ್ತಾನೆ ಊಟ ಮಾಡಪ್ಪ ಅಂತ, ಅದು ಸಮಥಿಂಗ್ ಲೈಕ್ ದಟ್. ಐ ಡೋಂಟ್ ನೋ. ನಾವೇ ಈಸಿ ಟಾರ್ಗೆಟ್ ಅಲ್ಲ ಮೇಡಮ್. ನಾವು ಜೊತೆಗಿದ್ದು 37 ವರ್ಷದಿಂದ ಜೊತೆಗಿದ್ದೀವಿ. ಸ್ಯಾಂಡಲ್ವುಡ್ ಬಿಗ್ ಸ್ಟಾರ್ಗಳ ಜೊತೆಗೆ ವ್ಯವಹಾರ ಇತ್ತು ಅನ್ನೋದು ಗೊತ್ತಿತ್ತು, ಬಟ್ ಆದ್ರೆ ಅದು ಹೇಗೆ ಏನು ಅನ್ನೋದು ನಿಮ್ಗೆ ಮಾಹಿತಿ ಸರ್? ಸರ್ ಆಮೇಲೆ ಪಿಕ್ಚರ್ ವಿಚಾರವಾಗಿ, ಅವ್ನ ಪರ್ಸನಲ್ ವಿಚಾರವಾಗಿ ನಾವು ಯಾವತ್ತೂ ಹೋಗಿದ್ದಿಲ್ಲ ಸರ್. ನೀವೇ ನೋಡಿರ್ತೀರ, ಅವ್ನು ಯಾವ ಪಿಕ್ಚರ್ ಫಂಕ್ಷನ್ಗೂ ನಾವು ಬರ್ತಾ ಇದ್ವಿ, ಹೋಗ್ತಾ ಇದ್ವಿ. ನಾವು ಶೂಟಿಂಗಿಗೂ ಅಷ್ಟೇ ಬರ್ತಾ ಇದ್ವಿ. ಯಾವತ್ತೋ ತಿಂಗಳು ಒಂದಿನ ಊಟ ಮಾಡಿ ಹೋಗ್ತಾ ಇದ್ವಿ. ನಂದು ಸ್ವಂತ ಬಿಸ್ನೆಸ್ಗಳಿದೆ, ಇವಂದು ಸ್ವಂತ ಬಿಸ್ನೆಸ್ಗಳಿದೆ. ನಾವು ಯಾರೋ ಅವ್ರವ್ರ ಬಿಸ್ನೆಸ್ಸಿಗೆ ನಾವು ಹೋಗಲ್ಲ. ಸೌಂದರ್ಯ ಕನ್ಸ್ಟ್ರಕ್ಷನ್ ವ್ಯಾಪಾರಕ್ಕೆ ಮಾತ್ರ 3 ಜನ ಒಟ್ಟಿಗೆ ಹೋಗ್ಲೇಬೇಕು. ಇವತ್ತು ನಮ್ಮ ಆಫೀಸಲ್ಲಿ ಒಂದೇ ಟೇಬಲ್ ಸರ್, 3 ಚೇರು. ಬಟ್ ಏನೇ ಹೇಳಿ ಸರ್, ಅವ್ರು ಮಾಡಿರೋ ಕೆಲಸದಿಂದ ನಮ್ಮ ಲೈಫ್ ಫುಲ್ಲು ಗುಡ್ ವಿಲ್ ಆಗಲಿ, ನಾವು ಇಷ್ಟು ವರ್ಷ ಕಷ್ಟಪಟ್ಟು ನಾವು ಹೆಸರು ಮಾಡಿರೋದು ಎಲ್ಲ ಹಾಳು ಮಾಡ್ಬಿಟ್ರು ಸರ್. ಎಲ್ಲ ಅದು ಏನು ಮನ್ಸಲ್ಲಿ ಇಟ್ಕೊಂಡು ಮಾಡಿದ್ರೋ ಗೊತ್ತಿಲ್ಲ ಸರ್. ಇವತ್ತು ನಮಗೆ ನೆಮ್ಮದಿ ಸರ್. ಇವತ್ತು ನಮ್ಗೆ ಹೈಕೋರ್ಟ್ ಯಾವ ಸ್ಕ್ವಾಶ್ ಮಾಡುತ್ತೋ ನಮ್ಗೆ ಇವತ್ತು ನೆಮ್ಮದಿ. ನ್ಯಾಯ ಇದೆ ಅನ್ನೋದು ನಂಬಿಕೆ ಇರ್ಬೇಕು ಸರ್. 4 ತಿಂಗಳು ಓದಾಡಿದ್ದೀವಿ ಸರ್. 22 ದಿನ ಊಟ ಇಲ್ಲ, ತಿಂಡಿ ಇಲ್ಲ ಇದ್ವಿ. ಬೆಂಗಳೂರಲ್ಲೇ ಇದ್ವಿ. ಅವ್ರು ಹೇಳ್ತಾರೆ ತಲೆ ತಪ್ಪಿಸ್ಕೊಂಡು ಹೋಗಿದ್ರಿ ನೀವು ಅಂತ. ಸರ್ ಕಾನೂನು ನಾವು ತಲೆ ಬಗ್ಲೇಬೇಕು ಸರ್. 306 ಹಾಕಿದ್ರೆ ನಾವು ಹೆಂಗ್ ಸರ್ ನಾವು ರೋಡಲ್ಲಿ ಓಡಾಡೋಣ? ಪೊಲೀಸರು ಮನೆಗೆ ಬಂದರು ಸರ್, ನನ್ನ ಮಗನ ಕರ್ಕೊಂಡು ಹೋದ್ರು. ನನ್ನ ಮಗನ ಕರ್ಕೊಂಡು ಹೋಗಿ 4 ಅವರ್ ಡ್ರಿಲ್ ಮಾಡಿದ್ರು ಸರ್. ಅವನೇನು ಸರ್ ಮಾಡ್ದ? ನನ್ನ ವೈಫು ಕೇಳಿದ್ರು, ಯಾಕೆ ಸರ್ ಬೇಕಿವೆಲ್ಲ, ಏನು ಮಾಡಿದ್ದೀವಿ ಅನ್ನೋದು ನಮ್ಗೆ ಇದುವರೆಗೂ ಅರ್ಥ ಆಗ್ತಿಲ್ಲ. ಇರಲಿ ಸರ್, ಕಾನೂನಿದೆ, ನ್ಯಾಯ ಇದೆ, ಭಗವಂತನ ಮೇಲೆ ನಂಬಿಕೆ ಇತ್ತು. ಇವತ್ತು ವಿ ಆರ್ ಸಿಟ್ಟಿಂಗ್ ಇನ್ ಫ್ರಂಟ್ ಆಫ್ ಯು, ನಿಮ್ಮ ಮುಂದೆ ಕೂತಿದ್ದೀವಿ. ಏನು ಸರ್? ಸರ್ ಇವಾಗ ಏನಿಲ್ಲ ಸರ್, ನಾವೊಂದು ಮಗನ ಎಂಗೇಜ್ಮೆಂಟ್ ಮಾಡಬೇಕು. ನೆಕ್ಸ್ಟ್ ವೀಕ್ ಮಗನ ಎಂಗೇಜ್ಮೆಂಟ್ ಇದೆ. ಎಂಗೇಜ್ಮೆಂಟ್ ಆದಮೇಲೆ ಕೂತ್ಕೊಂಡು ನಮ್ಮ ಲಾಯರ್ ಸಾರ್ ಹೆಂಗೆ ಹೇಳ್ತಾರೋ ಅದು ಮಾಡ್ತೀವಿ ಸರ್.